ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ ಈ ಆಟ ಇದೆಯಲ್ಲ ದಿನದಿನಕ್ಕೆ ಕಾವೇರ್ತಿದೆ. ಸೀಸನ್ 11 ಈಗ ರೋಚಕ ಘಟ್ಟದತ್ತ ತಲುಪಿದೆ. ಈ ರೋಚಕ ಘಟ್ಟದಲ್ಲಿ ಅಂದರೆ ಅಂತಿಮ ಭಾಗದಲ್ಲಿ ಈಗ ಕೊನೆ ಹಂತದಲ್ಲಿ ಯಾರೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದರೂ ಅಥವಾ ಪ್ರತಿ ವಾರವೂ ಕೂಡ ಉಳಿವಿಗಾಗಿ ಪ್ರತಿಯೊಬ್ಬರು ಕೂಡ ಹೋರಾಟವನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಈಗ ಈ ವಾರದ ಕ್ಯಾಪ್ಟನ್ ಆಗಿ ಭವ್ಯ ಮುಂದುವರೆದಿದ್ದಾರೆ. ಈಗಾಗಲೇ ಒಂದು ವಾರದ ಕ್ಯಾಪ್ಟನ್ಶಿಪ್ಪನ್ನು ಅನುಭವಿಸಿರುವಂತಹ ಭವ್ಯಗೆ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಭೂತಪೂರ್ವವಾದಂಥ ಜಯ ಸಿಗೋದ್ರ ಮೂಲಕ ಈಗ ಮುಂದಿನ ವಾರಕ್ಕೂ ಕೂಡ ಕ್ಯಾಪ್ಟನ್ ಆಗಿದ್ದಾರೆ. ಆ ಮೂಲಕ ಮತ್ತೆ ಒಂದು ವಾರದ ಇಮ್ಯುನಿಟಿಯನ್ನು ಪಡ್ಕೊಂಡಿದ್ದಾರೆ ಭವ್ಯ ಕೂಡ. ಆದರೆ ಇಲ್ಲೇ ಇರೋದು ಟ್ವಿಸ್ಟು. ಭವ್ಯಗೌಡ ಕ್ಯಾಪ್ಟನ್ಸಿ ಆದ ಬಳಿಕ ಈಗ ಭವ್ಯ ಮೋಸ ಮಾಡಿ ಟಾಸ್ಕ್ನಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಅನ್ನುವಂತಹ ಒಂದು ಆರೋಪ ಎಲ್ಲ ಕಡೆಯೂ ಕೂಡ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳು ವಿಡಿಯೋಸ್ಗಳು ಎಲ್ಲವೂ ಕೂಡ ಈಗ ಭಾರಿ ವೈರಲ್ ಆಗ್ತಿದ್ದಾವೆ. ಹೌದು, ಬಿಗ್ ಬಾಸ್ ಮನೆ ಕ್ಯಾಪ್ಟನ್ಸಿ ಓಟದಲ್ಲಿ ಭವ್ಯ ಗೆಲ್ತಾ ಇದ್ದಂತೆ ಈ ಆರೋಪ ಪ್ರತ್ಯಾರೋಪಗಳು ಕೇಳಿ ಬಂತು. ಮೋಕ್ಷಿತಾ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿದ್ರು. ಇದ್ರ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೀತು. ಬಟ್ ಆ ಸಂದರ್ಭದಲ್ಲಿ ಮೌನವಾಗಿದ್ದಂಥ ಮೋಕ್ಷಿತಾ ನಂತರ ಮಾತನಾಡಿದ್ರ ಬಗ್ಗೆನೂ ಕೂಡ ಅಪಸ್ವರಗಳು ಎಪ್ಪಿತು. ಹಾಗಾದರೆ ಇಲ್ಲಿ ಭವ್ಯ ನಿಜವಾಗ್ಲೂ ಕೂಡ ಮೋಸ ಮಾಡಿದ್ರ? ಏನಾಯಿತು ಅಲ್ಲಿ? ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋ ಬಿಗ್ ಬಾಸ್ 90ನೇ ದಿನಕ್ಕೆ ಕಾಲಿಟ್ಟು ಮುನ್ನುಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ 5 ಜನ ಸ್ಪರ್ಧಿಗಳಿಗೆ ಕ್ಯಾಪ್ಟನ್ ಆಗೋದಕ್ಕೆ ಟಾಸ್ಕ್ ಅನ್ನು ಕೊಟ್ಟಿದ್ರು. ಇದೇ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಭವ್ಯಗೌಡ ಮೋಸ ಮಾಡಿ ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಿದೆ. ಹೌದು, ಕನ್ನಡದ ಬಿಗ್ ಬಾಸ್ ದಿನಕ್ಕೆ ಹೊಸ ಟ್ವಿಸ್ಟ್ಗಳನ್ನು ಪಡ್ಕೊಂಡು ಮುನ್ನುಗ್ತಾ ಇದೆ. ಇದೇ ಹೊತ್ತಲ್ಲಿ ಬಿಗ್ ಬಾಸ್ ಮನೆ ಮಂದಿಗೆ ಕ್ಯಾಪ್ಟನ್ಸಿ ಟಾಸ್ಕನ್ನು ಕೊಟ್ಟಿತ್ತು. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕು ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇತ್ತು. ಬಿಗ್ ಬಾಸ್ ರೆಸಾರ್ಟ್ ಟಾಸ್ಕ್ನಲ್ಲಿ 29 ಅಂಕಗಳನ್ನು 29 ಸ್ಟಾರ್ಸ್ಗಳನ್ನು ಪಡೆದಿದ್ದಂತಹ ಈ ಟೀಮ್ನವರು ಯಾರು ಭವ್ಯಗೌಡ ಟೀಮ್ನವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಹೀಗಾಗಿ ಅದೇ ತಂಡದ 5 ಸ್ಪರ್ಧಿಗಳ ನಡುವೆ ಈ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತೆ. 5 ಸ್ಪರ್ಧಿಗಳು ಸಾಲಾಗಿ ನಿಂತ್ಕೊಳ್ಬೇಕು. ಆಗ ಬಿಗ್ ಬಾಸ್ ಹೇಳುವಂಥ ನಂಬರ್ನಲ್ಲಿರುವಂಥ ಚೆಂಡನ್ನು ಓಡಿ ಹೋಗಿ ತೆಗೆದುಕೊಂಡು ಬರಬೇಕು. ಇದೇ ಟಾಸ್ಕ್ನಲ್ಲಿ ಬಿಗ್ ಬಾಸ್ ಮೊದಲು 9 ನಂಬರಿನ ಗೊಂಚಲಿನಿಂದ ಚೆಂಡುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೇಳಿರ್ತಾರೆ. ಆಗ ಎಲ್ಲರೂ ಓಡಿ ಹೋಗಿ ಆ ಚೆಂಡನ್ನು ಹಿಡಿತಾರೆ. ಆಗ ಇದೇ ವೇಳೆ 3ನೇ ಗೊಂಚಲಿನಿಂದ ಚೆಂಡೊಂದು ಬೀಳ್ತದೆ. ಆದರೆ ಇದನ್ನು ಯಾರೂ ಉಸ್ತುವಾರಿಗಳು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ ಅಥವಾ ಅವ್ರ ಗಮನಕ್ಕೂ ಕೂಡ ಬರೋದಿಲ್ಲ. ಆ ಕೂಡಲೇ ಭವ್ಯ ಆ ಚೆಂಡನ್ನು ಎತ್ಕೊಂಡು ಬುಟ್ಟಿಗೆ ಹಾಕ್ತಾರೆ. ಆಗ ಅದೇ ಬಾಲ್ ಬುಟ್ಟಿಗೆ ಬೀಳ್ತದೆ. ಅದರಿಂದ ಮೊದಲ ಹಂತದಲ್ಲಿ ಭವ್ಯಗೌಡ ಸೇವ್ ಆಗ್ತಾರೆ. ಇದಾದ ಬಳಿಕ ಮತ್ತೆ ಇದೇ ಪ್ರಕ್ರಿಯೆಯಲ್ಲಿ ಚೆಂಡನ್ನು ಹಾಕಿ ಭವ್ಯಗೌಡ ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಇನ್ನು ಭವ್ಯಗೌಡ ಮೋಸದ ಆಟದ ಬಗ್ಗೆ ನಂತರ ಚರ್ಚೆಗಳು ಶುರು ಆಗ್ತವೆ. ಯಾವಾಗ ಟಾಸ್ಕ್ ಮುಗಿದ ಬಳಿಕ ಚರ್ಚೆ ಶುರು ಆಗ್ತದೆ. ಮೊದಲಿಗೆ ಈ ಚರ್ಚೆಯನ್ನು ಎತ್ತುವಂಥದ್ದು ಮೋಕ್ಷಿತಾ ಅಲ್ಲಿ ಹೇಳ್ತಾರೆ, ಅದು ಬೇರೆ ಕಡೆಯಿಂದ ಬಂದಂತಹ ಚೆಂಡು, ಅಲ್ಲಿದ್ದಲ್ಲ, ಅದು ಅಲ್ಲಿಗೆ ಸಂಬಂಧಪಟ್ಟಂಥ ಚೆಂಡಲ್ಲ, ಎಲ್ಲೋ ಒಂದು ಕಡೆ ಎಡವಟ್ ಆಗಿದೆ, ಉಸ್ತುವಾರಿಗಳು ಸರಿಯಾಗಿ ಉಸ್ತುವಾರಿಯನ್ನು ನೋಡಿಲ್ಲ ಅನ್ನೋದನ್ನು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದಾದ ಬಳಿಕ ಇದ್ರ ಬಗ್ಗೆ ಚರ್ಚೆನೂ ಕೂಡ ನಡೆಯುತ್ತೆ. ಈ ಭವ್ಯ ಗೆಲುವು ಇದೆಯಲ್ಲ, ಇದು ಪ್ರಾಮಾಣಿಕ ಗೆಲುವಲ್ಲ, ಇದು ಮೋಸದ ಗೆಲುವು ಅಂತ ಹೇಳ್ಬಿಟ್ಟು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಭವ್ಯಗೌಡ ಮೊದಲ ರೌಂಡ್ನಲ್ಲೇ ಔಟ್ ಆಗಬೇಕಾಗಿತ್ತು. ಆದರೆ ಮೊದಲ ಸುತ್ತಿನಲ್ಲಿ ಎಡ್ವರ್ಟ್ ಆಗೋಯಿತು. ಇದರಿಂದ ಭವ್ಯ ಔಟ್ ಆಗೋದ್ರಿಂದ ಜಸ್ಟ್ ಮಿಸ್ ಆದರು. ಆನಂತರ ಭವ್ಯಗೌಡ ಕ್ಯಾಪ್ಟನ್ ಕ್ವೀನ್ ಅನ್ನೋಂಥ ಪಟ್ಟಕ್ಕೆ ಏರಿದ್ರು. ಅಷ್ಟಕ್ಕೆ ಮೊದಲ ಸುತ್ತಿನಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಭವ್ಯಗೆ ಒಂದು ರೀತಿಯಲ್ಲಿ ಅದೃಷ್ಟ ಒಲಿತು. ಮೋಕ್ಷಿತ ಔಟ್ ಆಗೋದಕ್ಕೆ ಕಾರಣ ಆಗಿದೆ ಭವ್ಯ ಮೋಸದ ಆಟ ಅನ್ನೋದು ಕೆಲವರ ಅಭಿಪ್ರಾಯ. ಇನ್ಫ್ಯಾಕ್ಟು ಅಲ್ಲಿ ಮತ್ತೊಂದು ಚರ್ಚೆ ಕೂಡ ಬಂತು. ಏನು, ಈ ರಜತ್ತು ತಂದೆಲ್ಲಿಡ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಒಂದು ಪಿನ್ನನ್ನು ಇಡಕ್ಕೆ ಹೋದ. ನನಗೆ ಗೊತ್ತು, ನಾನು ಹೇಳಿದೆ, ಅದಕ್ಕೆ ಸುಮ್ಮನಿರು ಅಂತ ಹೇಳ್ಬಿಟ್ಟು ಹೇಳಿದ್ರು ಭವ್ಯ ಅಂತಲೂ ಕೂಡ ನಂತರ ರಜತ್ ಹೇಳಿದೆ. ಬಟ್ ಭವ್ಯ ಹೇಳಿದೆ ಬೇರೆ. ಜೊತೆಗೆ ಭವ್ಯ ಒಂದು ಮಾತನ್ನು ಕೂಡ ಹೇಳ್ತಾರೆ, ನಾನು ಹಾಗೇನಾದರೂ ಮೋಸದಿಂದ ಕ್ಯಾಪ್ಟನ್ ಆಗಿದ್ದೀನಿ ಅಂತ ಆದರೆ ನಾನು ವೀಕೆಂಡ್ನಲ್ಲಿ ಈ ವಿಚಾರ ಚರ್ಚೆಗೆ ಬಂದರೆ 100% ಕ್ವಿಟ್ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಭವ್ಯ ಹೇಳ್ತಾರೆ. ಬಟ್ ಭವ್ಯಗೆ ಇಲ್ಲಿ ಮೋಸ ಆಗಿದೆಯೋ ಇಲ್ವೋ, ಮತ್ತೊಂದು ಇನ್ನೊಂದು ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಇಲ್ಲಿ ಈ ಫೋಟೋಸ್ಗಳು ವಿಡಿಯೋಸ್ಗಳು ಇದನ್ನು ಸ್ಪಷ್ಟವಾಗಿ ಹೇಳ್ತಿದೆ. ಏನಂತ ಹೇಳಿದರೆ ಭವ್ಯಗೆ ಬೇರೆ ಕಡೆಯಿಂದ ಬಂದಂಥ ಬಾಲ್, ಇದು ಬೇರೆ ಕಡೆಯಿಂದ ಸಿಕ್ಕಂಥ ಬಾಲ್, ಅದನ್ನು ಭವ್ಯ ಪಡ್ಕೊಂಡು ಎಸ್ತಿದ್ದಾರೆ, ಹಾಗಾಗಿ ಸೇವ್ ಆಗಿದ್ದಾರೆ ಅಂತೇಳಿ. ಬಟ್ಟು ಇಲ್ಲಿ ಆ ಕಡೆ ಈ ಕಡೆ ಆಗಿರುವಂಥ ವಿಚಾರದ ಬಗ್ಗೆ ಸುದೀಪ್ 100% ಚರ್ಚೆಗೆ ತೆಗೆದುಕೊಳ್ತಾರೆ. ಬಟ್ ಅವಾಗ ಏನು ನಿರ್ಧಾರಕ್ಕೆ ಬರ್ತಾರೆ ಅದು ಅತ್ಯಂತ ಇಂಟ್ರೆಸ್ಟಿಂಗ್. ಬಟ್ ಒಂದಂತೂ ಸತ್ಯ ಸ್ನೇಹಿತರೆ, ಈ ಸಂದರ್ಭದಲ್ಲಿ ಈ ಕ್ಯಾಪ್ಟನ್ಸಿ ಅನ್ನೋದು ಅತ್ಯಂತ ಪ್ರಮುಖ. ಯಾವ ಹಂತದಲ್ಲಿ ಇನ್ನೇನು 2-3 ವಾರಗಳ ಆಟ ಬಾಕಿ ಇರುವಂಥ ಸಂದರ್ಭದಲ್ಲಿ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನೋದು ಅತ್ಯಂತ ಪ್ರಮುಖ. ಈಗ ಈ ವಾರ ಹೋಗುವಂತಹ ಸ್ಪರ್ಧಿಗಳು ಯಾರು ಅಥವಾ ಮುಂದಿನ ವಾರ ಹೋಗುವಂಥ ಸ್ಪರ್ಧಿಗಳು ಯಾರು, ಇದೆಲ್ಲವನ್ನು ಕೂಡ ನಿರ್ಧರಿಸುವುದೇ ಈ ಕ್ಯಾಪ್ಟನ್ಸಿ ಟಾಸ್ಕ್. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಇಮ್ಯುನಿಟಿ ಸಿಗುತ್ತೆ, ಇನ್ನೊಂದು ಮತ್ತೊಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡುವಂಥ ಅಧಿಕಾರ ಅಥವಾ ಮತ್ತೊಬ್ಬರನ್ನು ಸೇವ್ ಮಾಡುವಂಥ ಅಧಿಕಾರ, ಈ ರೀತಿ ವಿಶೇಷವಾದಂಥ ಅಧಿಕಾರ ಕ್ಯಾಪ್ಟನ್ಗಿರುತ್ತೆ. ಹೀಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗ್ತದೆ.
ಈಗ ಎದುರಾಳಿಯ ಕೈಗೆ ಚೆಂಡನ್ನು ಸಿಗದ ಹಾಗೆ ನೋಡಿಕೊಳ್ಳೋದು ಗ್ರೇ ಏರಿಯಾ. ಇದನ್ನು ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಭವ್ಯಗೆ ಚೈತ್ರ ಕುಂದಾಪುರ ಕೂಡ ಈ ಟಾಸ್ಕ್ ಆಡುವಂಥ ಸಂದರ್ಭದಲ್ಲಿ ತಿಳಿಸಿದರು. ಟಾಸ್ಕ್ ಆರಂಭವಾದಾಗ ಮೊದಲ ಸುತ್ತಿನಲ್ಲಿ ಸಂಖ್ಯೆ 9 ಬಿಗ್ ಬಾಸ್ ಘೋಷಣೆ ಮಾಡ್ತಾರೆ. ಟ್ರ್ಯಾಕ್ ಮೇಲೆ ಮೊದಲು ಭವ್ಯಗೌಡ ಬಿದ್ದರು. ಆಗ ಮುಂದೆ ಸಾಗಿ ಮೊದಲ ಚೆಂಡುಗಳನ್ನು ಕಲೆಕ್ಟ್ ಮಾಡಿದ್ದು ತ್ರಿವಿಕ್ರಮ್. ಭವ್ಯಗೌಡ ಎದ್ದು 9ನೇ ಸಂಖ್ಯೆಯ ಹಗ್ಗದ ಕಡೆ ಬಂದಾಗ ಅಷ್ಟೊತ್ತಿಗಾಗಲೇ ಎಲ್ಲ ಚೆಂಡುಗಳು ಬೇರೆಯವರು ಕಿತ್ತಾಡ್ಕೊಂಡಿದ್ರು. 9ನೇ ಸಂಖ್ಯೆಯ ಹಗ್ಗದಲ್ಲಿದ್ದಂಥ ಯಾವುದೇ ಚೆಂಡು ನೆಲದ ಮೇಲೆ ಬಿದ್ದಿರಲಿಲ್ಲ. ಆದರೆ 3ನೇ ಸಂಖ್ಯೆಯ ಹಗ್ಗದಲ್ಲಿದ್ದಂಥ ಚೆಂಡು ಕೆಳಗೆ ಬಿದ್ದಿತ್ತು. 3ನೇ ಸಂಖ್ಯೆಯ ಹಗ್ಗದಲ್ಲಿದ್ದಂಥ ಚೆಂಡುಗಳಿಗೂ 9ನೇ ಸಂಖ್ಯೆಯ ಹಗ್ಗದಲ್ಲಿದ್ದಂಥ ಚೆಂಡುಗಳಿಗೂ ಅಂತರ ಸ್ವಲ್ಪ ಜಾಸ್ತಿನೇ ಇತ್ತು. ಈ ವೇಳೆ ಮೋಕ್ಷಿತ್ಗೂ ಕೂಡ ಚೆಂಡು ಸಿಕ್ಕಿರಲಿಲ್ಲ. ರಜತ್ ಕೈಯಲ್ಲಿ ಒಂದು ಚೆಂಡು ಮಾತ್ರ ಇತ್ತು. ಚೆಂಡುಗಳು ಅಷ್ಟರಲ್ಲಾಗಲೇ ಬೇರೆಯವರ ಪಾಲಾಗಿದ್ದರಿಂದ ಅಂತಿಮ ಸ್ಥಾನದಿಂದ ವಾಪಸ್ ಹೋಗಿ ಭವ್ಯಗೌಡ ನೆಲದ ಮೇಲೆ ಬಿದ್ದಿದ್ದಂಥ 3ನೇ ಹಗ್ಗದ ಚೆಂಡನ್ನ ಎತ್ಕೊಂಡು ಬಂದರು. ಇದನ್ನು ಭವ್ಯಗೌಡ ಗೊತ್ತಿದ್ದು ಮಾಡಿದ್ರಾ ಅಥವಾ ಗೊತ್ತಿಲ್ಲದೆ ಮಾಡಿದ್ರೋ ಗೊತ್ತಿಲ್ಲ. ಈ ಸಮಯದಲ್ಲಿ ಅದಿಲ್ಲ ಭವ್ಯ ಅಂತ ಹೇಳ್ಬಿಟ್ಟು ರಜತ್ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಅದಕ್ಕೆ ಮೆತ್ತಗೆ ಸುಮ್ಮನಿರು ಅಂತೇಳಿ ಭವ್ಯ ಹೇಳಿದ್ರು. ಹೌದಾ ಅಂತ ಹೇಳ್ಬಿಟ್ಟು ರಜತ್ ಸುಮ್ಮನಾಗ್ಬಿಟ್ರು. ನಂತರ ಚೆಂಡನ್ನು ಸೀದಾ ಅಂತಿಮ ಸ್ಥಾನಕ್ಕೆ ಭವ್ಯಗೌಡ ಎಸ್ತರು. ಬಳಿಕ ಬಾಲ್ ಎಲ್ಲಿಂದ ಬಂತು ಅಂತೇಳಿ ಉಸ್ತುವಾರಿ ಚೈತ್ರ ಕುಂದಾಪುರ ಪ್ರಶ್ನೆಯನ್ನು ಮಾಡ್ತಾರೆ. ಅವರು ಎಸ್ತಿದ್ದು ಅಂತ ಹೇಳ್ಬಿಟ್ಟು ಮೊದಲು ಭವ್ಯಗೌಡ ಹೇಳಿದರು. ಯಾರು ಎಸ್ತಿದ್ದು ಅಂತೇಳಿ ಉಸ್ತುವಾರಿ ಮಂಜು ಕೇಳಿದಾಗ ಇಲ್ಲಿ ಬಿದ್ದಿತ್ತು ಕೆಳಗೆ ಅಂಥೇಳಿ ಭವ್ಯ ಹೇಳ್ತಾರೆ. ಈ ವೇಳೆ ಒಂದಷ್ಟು ಮಾತುಕತೆಗಳು ಕೂಡ ನಡೆಯುತ್ತೆ. ಅದಾದ ನಂತರ ಸುಮ್ಮನಾಗ್ತಾರೆ. ಮೊದಲ ಸುತ್ತಿನಲ್ಲಿ ಬುಟ್ಟಿಯೊಳಗೆ ಚೆಂಡು ಹಾಕಿ ಭವ್ಯ ಮೊದಲು ಗೆದ್ದರೆ ಮೊದಲ ಸುತ್ತಿನಲ್ಲಿ ಮೋಕ್ಷಿತ ಪೈ ಔಟ್ ಆಗ್ತಾರೆ. 2ನೇ ಸುತ್ತಿನಲ್ಲಿ ತ್ರಿವಿಕ್ರಮ್ ಔಟ್ ಆಗ್ತಾರೆ. 3ನೇ ಸುತ್ತಲ್ಲಿ ರಜತ್, 4ನೇ ಸುತ್ತಿನಲ್ಲಿ ಧನರಾಜ್ ಔಟ್ ಆಗ್ತಾರೆ. ಇದರ ಪರಿಣಾಮ ಭವ್ಯ ಕ್ಯಾಪ್ಟನ್ ಆಗ್ತಾರೆ. ಬಟ್ಟು ಈ ಅನ್ಯಾಯದ ಬಗ್ಗೆ ಈಗ ಚರ್ಚೆಗಳು ನಡೀತಿದ್ದಾವೆ. ಭವ್ಯಗೌಡ ಉದ್ದೇಶಪೂರ್ವಕವಾಗಿ ಚೀಟಿಂಗ್ ಮಾಡಿದ್ರು ಅಥವಾ ಗೊತ್ತಿಲ್ಲದೆ ಮೋಸ ಮಾಡಿದ್ರು, ಗೊತ್ತಿದ್ದು ಮೋಸ ಮಾಡಿದ್ರು ಗೊತ್ತಿಲ್ಲ. ಬಟ್ ಇದು ಅವರಿಗೆ ಗೊತ್ತಿತ್ತು ಅನ್ನೋದು ಇಲ್ಲಿ ಕೆಲವರ ಅಭಿಪ್ರಾಯ. ಇನ್ನು ರಜತ್ ಕೂಡ ಸ್ಪಷ್ಟವಾಗಿ ಹೇಳಿದಾರಂತೆ. ಆದರೂ ಕೂಡ ಭವ್ಯ ಸುಮ್ಮನಿರು ಅಂತೇಳಿ ಹೇಳಿ ಪ್ರಾಮಾಣಿಕತೆಗೆ ಭವ್ಯ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡುವಂತೆ ಕೂತುಬಿಟ್ರು. ಇನ್ನು ಪ್ರಾಮಾಣಿಕವಾಗಿ ಅಥವಾ ಮನಸಾಕ್ಷಿಗೆ ವಿರುದ್ಧವಾಗಿ ಭವ್ಯ ಕ್ಯಾಪ್ಟನ್ ಆಗಿದ್ದರೆ ಅದಕ್ಕಿಂತ ದೊಡ್ಡ ಚೀಟಿಂಗ್ ಮತ್ತೊಂದಿಲ್ಲ. ಈ ನಡುವೆ ಬಿಗ್ ಬಾಸ್ನ ಉಸ್ತುವಾರಿಗಳು ಈಗ ಮಂಜು ಮತ್ತು ಚೈತ್ರ ಕುಂದಾಪುರ ಸರಿಯಾಗಿ ಉಸ್ತುವಾರಿಯನ್ನು ಮಾಡಲಿಲ್ಲ. ಬಿಗ್ ಬಾಸ್ ಏನು ನಿದ್ರೆ ಮಾಡ್ತಿದ್ರಾ ಅಥವಾ ಬಿಗ್ ಬಾಸ್ ಟೀಮ್ನವ್ರು ಏನು ನಿದ್ರೆ ಮಾಡ್ತಿದ್ರು, ಅವರಾದರೂ ಹೇಳಬೇಕಾಗಿತ್ತಲ್ಲ ಇಲ್ಲಿ ಮೋಸ ನಡೀತಿದೆ ಅಂತೇಳಿ. ನೋಡ್ಬೇಕು ಏನಾಗುತ್ತೆ ಅಂತೇಳಿ. ಈಗ ಸುದೀಪ್ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರಾ, ಸುದೀಪ್ ಆ ವಿಡಿಯೋನ ನೋಡಿ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತಾರಾ, ಅಥವಾ ಈ ವಾರ ಕ್ಯಾಪ್ಟನ್ ಬೇಡ ಅಂತೇಳ್ಬಿಟ್ಟು ಭವ್ಯಗಳನ್ನು ಕೆಳಗಿಳಿಸ್ತಾರಾ, ಅದು ಈಗಿರುವಂಥ ಇಂಟ್ರೆಸ್ಟಿಂಗ್ ವಿಚಾರ. ಬಟ್ ಏನಾಗುತ್ತೆ ಈಗ ಶನಿವಾರ ಅಥವಾ ಭಾನುವಾರ ಇದು ಡಿಸೈಡ್ ಆಗುತ್ತೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಇಲ್ಲಿ ಮೋಸ ಆಗಿದೆ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ಮೋಸ ಆಗಿದ್ದರೆ ಇಲ್ಲಿ ಯಾವ ರೀತಿಯಾದಂತಹ ನ್ಯಾಯ ಕೊಟ್ಟರೆ ಬೆಟರ್ ಅಂತೇಳಿ ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.